ಎಲ್ರಿಗೂ ನಮಸ್ತೆ. ಸಂವಿಧಾನ ಸವಿರುಚಿ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಆದ್ಮೇಲೆ ಪ್ರಸ್ತುತ ವಿಡಿಯೋದಲ್ಲಿ ನಾವು ಭಾರತ ಸಂವಿಧಾನದ ಭಾಗ 1, ಭಾರತದ ಒಕ್ಕೂಟದ ಬಗ್ಗೆ ಏನ್ ಹೇಳುತ್ತೆ ಆ ಭಾಗ 1 ಹಾಗೂ ಪೌರತ್ವವನ್ನು ಕುರಿತು ವಿವರಿಸತಕ್ಕಂತ ಭಾಗ 2, ಇವೆರಡೂ ಭಾಗಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗಿದೆ. ಇದು ಸರಣಿ ಸಂಖ್ಯೆ 22. ಮೊದಲನೇ ಪ್ರಶ್ನೆ, ಸಂವಿಧಾನದ ಪ್ರಕಾರ ನಮ್ಮ ದೇಶದ ಹೆಸರೇನು? ಆಪ್ಷನ್ ಎ ಇಂಡಿಯಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಇಂಡಿಯಾ ಅರ್ಥಾತ್ ಭಾರತ್, ಇಂಡಿಯಾ ದಟ್ ಈಸ್ ಭಾರತ್. ಎರಡನೇ ಪ್ರಶ್ನೆ, ರಾಜ್ಯಗಳ ಒಕ್ಕೂಟ ಯೂನಿಯನ್ ಆಫ್ ಸ್ಟೇಟ್ಸ್ ಎನ್ನಲು ಕಾರಣವೇನು? ಭಾರತವನ್ನ ರಾಜ್ಯಗಳ ಒಕ್ಕೂಟ ಅಂತ ಕರೆಯುವುದಕ್ಕೆ ಕಾರಣವೇನು? ಆಪ್ಷನ್ ಎ ಭಾರತ ವಿವಿಧ ರಾಜ್ಯಗಳನ್ನು ಒಳಗೊಂಡಿದೆ, ಆಪ್ಷನ್ ಬಿ ಇದು ಹೆಚ್ಚು ಶಕ್ತಿ ಕೊಡುತ್ತದೆ, ಆಪ್ಷನ್ ಸಿ ಹೆಸರು ಚೆನ್ನಾಗಿದೆ ಅಂತ. ಮುಂದಿನ ಪ್ರಶ್ನೆ, ಸಂಸತ್ತಿಗೆ ಹೊಸ ರಾಜ್ಯಗಳನ್ನು ಸ್ಥಾಪಿಸುವ ಅಧಿಕಾರ ಯಾರಿಗೆ? ಅಧಿಕಾರ ಇದೆ, ಸಂಸತ್ತಿಗೆ ಹೊಸ ರಾಜ್ಯಗಳನ್ನು ಸ್ಥಾಪಿಸ್ತಕ್ಕಂಥ ಅಧಿಕಾರ ಇದೆ. ಹೌದು, ಆಪ್ಷನ್ ಬಿ ಇಲ್ಲ, ಆಪ್ಷನ್ ಸಿ ಕೆಲವೊಮ್ಮೆ ಇರುತ್ತದೆ ಕೆಲವೊಮ್ಮೆ ಇರುವುದಿಲ್ಲ. ಮುಂದಿನ ಪ್ರಶ್ನೆ, ಭಾರತದ ಸಂಸತ್ತು ಹೊಸ ರಾಜ್ಯಗಳನ್ನು ಸೇರಿಸಿಕೊಳ್ಳಬಹುದು. ಹೌದು, ಆಪ್ಷನ್ ಬಿ ಷರತ್ತುಗಳೊಂದಿಗೆ ಹೌದು, ಆಪ್ಷನ್ ಸಿ ಇಲ್ಲ. ಮುಂದಿನ ಪ್ರಶ್ನೆ, ಪೌರತ್ವ ಎಂದರೇನು? ಆಪ್ಷನ್ ಎ ಹಕ್ಕು, ಆಪ್ಷನ್ ಬಿ ಹುದ್ದೆ, ಆಪ್ಷನ್ ಸಿ ಒಂದು ದೇಶದ ಸದಸ್ಯತ್ವ. ಮುಂದಿನ ಪ್ರಶ್ನೆ, 1955ರ ಭಾರತ ಪೌರತ್ವ ಕಾಯ್ದೆ ಪ್ರಕಾರ ಪೌರತ್ವವನ್ನು ಹೀಗೆ ಪಡೆಯಬಹುದು. ಆಪ್ಷನ್ ಎ ಜನನ, ವಂಶ ನೋಂದಣಿ, ಸಹಜೀಕರಣ, ಹೊಸ ಪ್ರದೇಶದ ಸೇರ್ಪಡೆ, ಆಪ್ಷನ್ ಬಿ ಸಹಜೀಕರಣ, ಜನನ, ನೋಂದಣಿ, ಆಪ್ಷನ್ ಸಿ ಜನನ, ವಂಶ, ಸಹಜೀಕರಣ. ಮುಂದಿನ ಪ್ರಶ್ನೆ, 1955ರ ಭಾರತ ಪೌರತ್ವ ಕಾಯ್ದೆ ಪ್ರಕಾರ ಪೌರತ್ವವನ್ನು ಹೀಗೆ ಕಳೆಯಬಹುದು. ಆಪ್ಷನ್ ಎ ವಿದೇಶಿ ಪೌರತ್ವ ಪಡೆದರೆ, ಆಪ್ಷನ್ ಬಿ ಪೌರತ್ವ ತ್ಯಜಿಸಿದರೆ, ಆಪ್ಷನ್ ಸಿ ಮೇಲಿನ ಎರಡೂ ಸಂದರ್ಭದಲ್ಲಿ. ಮುಂದಿನ ಪ್ರಶ್ನೆ, ದೇಶ ವಿಭಜನೆಯಾದ ನಂತರ ಪಾಕಿಸ್ತಾನದ ಭಾಗದಲ್ಲಿದ್ದವರಿಗೆ ಭಾರತಕ್ಕೆ ಬರಲು ಕೊಟ್ಟ ಗಡುವಿನ ದಿನಾಂಕ ಯಾವುದು? ಆಪ್ಷನ್ ಎ ಜುಲೈ 19, 1948, ಆಪ್ಷನ್ ಬಿ ಆಗಸ್ಟ್ 15, 1947, ಆಪ್ಷನ್ ಸಿ ಜನವರಿ 26, 1950. ಮುಂದಿನ ಪ್ರಶ್ನೆ, ಪೌರರಿಗೆ ಮತ್ತು ವಿದೇಶಿಯರಿಗೆ ಇರುವ ವ್ಯತ್ಯಾಸವೇನು? ಎ ಪೌರರಿಗೆ ಎಲ್ಲಾ ರೀತಿಯ ಹಕ್ಕುಗಳಿವೆ, ಬಿ ಪೌರರಿಗೆ ಮತ್ತು ವಿದೇಶಿಯರಿಗೆ ಒಂದೇ ರೀತಿಯ ಹಕ್ಕುಗಳಿವೆ, ಸಿ ವಿದೇಶಿಯರಿಗೆ ಯಾವುದೇ ಹಕ್ಕುಗಳಿರುವುದಿಲ್ಲ. ಮುಂದಿನ ಪ್ರಶ್ನೆ, ಯಾವ ಸಂದರ್ಭದಲ್ಲಿ ಪೌರತ್ವವನ್ನು ಕಸಿದುಕೊಳ್ಳಬಹುದು? ಆಪ್ಷನ್ ಎ ಭಾರತ ಸಂವಿಧಾನಕ್ಕೆ ನಿಷ್ಠೆ ಇಲ್ಲದಿದ್ದರೆ, ಬಿ ಭಾರತ ಯುದ್ಧ ಮಾಡುತ್ತಿರುವ ದೇಶದೊಂದಿಗೆ ಕಾನೂನು ಬಾಹಿರವಾಗಿ ವ್ಯವಹರಿಸುತ್ತಿದ್ದರೆ ಅಥವಾ ಶತ್ರುವಿಗೆ ನೆರವಾಗಿದ್ದರೆ, ಆಪ್ಷನ್ ಸಿ ಎರಡೂ ಸಂದರ್ಭಗಳಲ್ಲಿ. ಆದ್ಮೇಲೆ 10 ಪ್ರಶ್ನೆಗಳಿಗೆ ನಿಖರವಾದ ಉತ್ತರಗಳನ್ನ ಇಲ್ಲಿ ನೀಡಲಾಗಿದೆ. ನಿಮ್ಮ ಉತ್ತರಗಳನ್ನ ಇದರೊಂದಿಗೆ ತಾಳೆ ನೋಡಿ ಉತ್ತರವನ್ನು ದೃಢಪಡಿಸಿಕೊಳ್ಳಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.